नमस्कार दोस्तों, वेलकम टू विज्ञान डॉक्टर जी। आई एम डॉक्टर गोविंदराजन, यानी कि आपका स्कैनिंग डॉक्टर। In my previous videos, we were talking about some specialized investigations in medical imaging. ಇವತ್ತಿನ ವಿಡಿಯೋದಲ್ಲಿ ನಾವು ಸಮಥಿಂಗ್ ಕಾಲ್ಡ್ ಎಮ್ ಆರ್ ಐ ಆಫ್ ದಿ ಸ್ಪೈನ್ ಇದ್ರ ಬಗ್ಗೆ ಮಾತಾಡೋಣ. ಸ್ಪೈನ್ದು ಎಮ್ ಆರ್ ಐ ಯಾವಾಗ ಮಾಡಿಸ್ತೀವಿ, ಏನಕ್ಕೋಸ್ಕರ ಮಾಡಿಸ್ತೀವಿ ಮತ್ತು ಹೇಗೆ ಮಾಡಿಸ್ತೀವಿ, ಅದರದ್ದು ಇಂಪ್ಲಿಕೇಶನ್ಸ್ ಏನು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಮ್ ಆರ್ ಐ ಮಾಡುವಾಗ ದೇರ್ ಆರ್ ಸಮ್ ಕಾಂಟ್ರಾ ಇಂಡಿಕೇಶನ್ಸ್. ಅಂದರೆ ಕೆಲವರಿಗೆ ಇವಾಗಿನ ಕಾಲದಲ್ಲೆಲ್ಲ ಮುಂಚೆ ಏನಂತಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕಂದಿನಿಂದ ಡೆಫ್ನೆಸ್ ಇರುವಂಥ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹಾಕ್ತಾಯಿದ್ದಾರೆ. ಅದು ಇದ್ದರೆ, ಅಥವಾ ಆರ್ಬಿಟಲ್ ಫಾರಿನ್ ಬಾಡಿ ಅಂತ ಹೇಳ್ತೀವಿ. ಅಂದರೆ ಏನಾರ ಹಳೆ ಇಂಜುರಿ ಇರುತ್ತೆ, ಸೊ ಆರ್ಬಿಟ್ ಒಳಗಡೆ ಅಂದರೆ ಕಣ್ಣುಗುಡ್ಡೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾವುದಾರ ಒಂದು ಸ್ಮಾಲ್ ಮೆಟಾಲಿಕ್ ಆಬ್ಜೆಕ್ಟ್ ಕೂತಿರುತ್ತೆ. ಸಿ ಟಿ ಸ್ಕ್ಯಾನ್ ಮುಂಚೆ ಕಂಡುಹಿಡಿದಿರ್ತೀವಿ, ಅದಿತ್ತು ಅಂತಂದರೆ, ಅಥವಾ ಪೇಸ್ ಮೇಕರ್ ಇದಿತ್ತು ಅಂತಂದರೆ, ಅಥವಾ ಅನ್ಯೂರಿಸಮ್ ಕ್ಲಿಪ್ ಅಂತ ಹೇಳ್ತೀವಿ. ಅಂದರೆ ಸಮ್ಟೈಮ್ಸ್ ಮುಂಚೆ ಎಲ್ಲ ಸರ್ಜರಿ ಮಾಡಿ ಅನ್ಯೂರಿಸಮ್ ಇದ್ದರೆ, ಬ್ರೈನ್ ಒಳಗಡೆ ಅನ್ಯೂರಿಸಮ್ ಇದ್ದರೆ ಅದನ್ನು ಕ್ಲಿಪ್ ಮಾಡ್ತಾಯಿದ್ರು, ಮೆಟಲ್ ಕ್ಲಿಪ್ ಮಾಡ್ತಾಯಿದ್ರು. ಇವೆಲ್ಲ ಇತ್ತು ಅಂತಂದರೆ ಎಮ್ ಆರ್ ಐ ಮಾಡಿಸ್ಬಾರ್ದು ಅನ್ನೋ ಥರ ಇತ್ತು. ಈಗಿನ ಕಾಲದಲ್ಲಿ ಕೆಲವೆಲ್ಲ ಇದ್ರೂ ಮಾಡಿಸ್ಬಹುದು. ಅಂದರೆ ಅದಕ್ಕೆ ಎಮ್ ಆರ್ ಕಂಪ್ಯಾಟಿಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ. ಪೇಸ್ ಮೇಕರ್ ಇರ್ಬೋದು, ಕಾಯಿಲ್ ಇರ್ಬೋದು, ಇವೆಲ್ಲ ಸಪೋಸ್ ಇಫ್ ಇಟ್ ಇಸ್ ಎಮ್ ಆರ್ ಕಂಪ್ಯಾಟಿಬಲ್ ಅಂದರೆ ಅದು ಹಾಕೋ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ನೋಡಿದ್ರೆ ನಾವು ಅದರಲ್ಲಿ ಎಮ್ ಆರ್ ಕಂಪ್ಯಾಟಿಬಿಲಿಟಿ ಅಂತ ಬರೆದಿರುತ್ತೆ. ಸೊ ಅದು ಇತ್ತು ಅಂತಂದರೆ ಅದನ್ನು ಹಾಕಿದ್ರೂ ನಾವು ಪೇಷಂಟ್ಸ್ಗೆ ಎಮ್ ಆರ್ ಐ ಮಾಡಬಹುದು. ದಟ್ ಇಸ್ ಒನ್ ಥಿಂಗ್. ಯೂಶ್ವಲಿ ಎಮ್ ಆರ್ ಐ ಮಾಡುವಾಗ ಏನು ಮಾಡ್ತೀವಿ, ಪೇಷಂಟು ಸುಪೈನ್ ಮಲ್ಕೋತಾರೆ. ಅಂದರೆ ದ ಪೇಷಂಟ್ ವಿಲ್ ಬಿ ಲೈಯಿಂಗ್ ಡೌನ್ ಆನ್ ದರ್ ಬ್ಯಾಕ್, ಅದು ಬೆನ್ನ ಮೇಲೆ ಹೀಗೆ ಮಲ್ಕೊಂಡಿರ್ತಾರೆ. ಮತ್ತು ಸ್ಪೈನನ್ನು ಫುಲ್ಲು ನಾವು ಸ್ಕ್ಯಾನ್ ಮಾಡ್ತೀವಿ. ಅಂದರೆ ಬಾಡಿ ಕಾಯಿಲ್ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ತೀವಿ. ಸ್ಪೈನ್ ಅಂತಂದ್ರೇನು, ಸರ್ವೈಕಲ್ ಅಂದರೆ ಈ ಬ್ರೈನ್ನ ಕೆಳಭಾಗದಿಂದ ನಮ್ಮ ಆಲ್ಮೋಸ್ಟ್ ಸ್ಯಾಕ್ರಮ್ ಅಂತ ಹೇಳ್ತೀವಿ. ಅಂದರೆ ನಾವು ಕೂತ್ಕೊಳ್ತೀವಲ್ಲ ಆ ಜಾಗ, ಕಾಕ್ಸಿಕ್ಸ್, ಅಲ್ಲಿ ತನಕ ಸ್ಕ್ಯಾನ್ ಮಾಡ್ತೀವಿ. ಯೂಶ್ವಲಿ ಒಂದು 20-25 ನಿಮಿಷದಲ್ಲಿ ಮುಗಿದೋಗುತ್ತೆ ಯೂಶ್ವಲಿ ಸ್ಕ್ಯಾನ್ಸು. ಸೊ ಈ ಸ್ಕ್ಯಾನ್ಸ್ನ ಯಾವಾಗ ಮಾಡ್ತೀವಿ, ಮೋಸ್ಟ್ ಕಾಮನ್ಲಿ ಕತ್ತು ನೋವು ಅಥವಾ ಬೆನ್ನು ನೋವು ಈ ಥರ ಅಂತ ಬರ್ತಾರೆ. ಆ ಥರದವರಿಗೆ ಎಕ್ಸ್ರೇಲಿ ಮಾಡಿದಾಗ ನಮಗೇನು ಆಬ್ವಿಯಸ್ ಅಬ್ನಾರ್ಮಾಲಿಟಿ ಕಾಣಿಸ್ಲಿಲ್ಲ ಬೋನಲ್ಲಿ ಅಂತ ಅಂದಾಗ, ಅಥವಾ ಏನಾರು ಅಬ್ನಾರ್ಮಾಲಿಟಿ ಇದ್ರೂ ಅದನ್ನು ರೀಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೂ ನಾವು ಎಮ್ ಆರ್ ಐ ಮಾಡಿಸ್ತೀವಿ. ಎಮ್ ಆರ್ ಐ ಸ್ಪೈನ್ ಅಂತ ಮಾಡಿಸ್ತೀವಿ. ಸೊ ಯೂಶ್ವಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಂತಂದರೆ, ಒಂದು ಸ್ಪೈನಲ್ ಕಾರ್ಡ್ ಯಾವ ಥರ ಇದೆ ಒಂದು ನೋಡ್ತೀವಿ. ಎಮ್ ಆರ್ ಐಲಿ ಬೆಸ್ಟ್ ಕಾಣಿಸುತ್ತದು. ನಂಬರ್ 2, ಡಿಸ್ಕ್ ಅಂತಂದರೆ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೀವಿ. ಅಂದರೆ 2 ವರ್ಟಿಬ್ರಲ್ ಬಾಡೀಸ್ ಇರುತ್ತಲ್ಲ, ಅದ್ರ ಮಧ್ಯೆ ಒಂದು ಕುಷನಿಂಗ್ ಸ್ಟ್ರಕ್ಚರ್ ಇರುತ್ತೆ. ಅದು ಇವಾಗ ನೀವು ಪೇಸ್ಟ್ ಒಳಗಡೆ, ಟ್ಯೂಬ್ ಒಳಗಡೆ ಪೇಸ್ಟ್ ಇರುತ್ತಲ್ಲ, ಆ ಟೈಪ್ ಇರ್ತದೆ. ಆ್ಯಕ್ಚುಲಿ ಅದು ತುಂಬ ಜಾಸ್ತಿ ಪ್ರೆಷರ್ ಬಿದ್ದಾಗ, ಅಂದರೆ ಟ್ರಾಮಾ, ಇಂಜುರಿ ಆದಾಗ, ಅದ್ರ ಮೇಲಿಂದ ಕೆಳಗೆ ಬಿದ್ದಾಗ ಒಂದು, ಅಥವಾ ವಯಸ್ಸಾಗ್ತಾ ಡಿಜನ್ರೇಷನ್ ಆಗಿಬಿಟ್ಟು, ಅಥವಾ ಈ ಮಸಲ್ಸು, ಬೆನ್ನು ಮಸಲ್ಸ್ ಎಲ್ಲ ಸ್ವಲ್ಪ ವೀಕ್ ಆದಾಗ ಬಾಡಿ ವೆಯ್ಟ್ ಅದ್ರ ಥ್ರೂ ಹೋಗುತ್ತೆ. ಹೀಗೆಲ್ಲ ಇತ್ತು ಅಂತಂದಾಗ ಅದು ರಪ್ಚರ್ ಹಾಕಿ ಸ್ವಲ್ಪ ಹೊರಗಡೆ ಬರುತ್ತೆ. ಆ ಪೇಸ್ಟು ಯಾವ ಥರ ಹೊರಗಡೆ ಬಂದರೆ ವಾಪಸ್ ತಳ್ಳೋಕ್ಕಾಗಲ್ಲ ನೋಡಿ, ಅದೇ ಟೈಪ್ ಇದು ಅಷ್ಟೇ. ಹೊರಗಡೆ ಬಂದರೆ ವಾಪಸ್ ತಳ್ಳೋಕ್ಕಾಗಲ್ಲ. ಆ ಹೊರಗಡೆ ಬರೋದು ಏನು ಮಾಡುತ್ತೆ, ಅದು ನರ್ವ್ ರೂಟನ್ನು ಕಂಪ್ರೆಸ್ ಮಾಡ್ಬೋದು, ಸ್ಪೈನಲ್ ಕಾರ್ಡನ್ನು ಕಂಪ್ರೆಸ್ ಮಾಡ್ಬೋದು. ಅದು ಯಾವ ಲೆವೆಲಲ್ಲಿ ಅದು ಕಂಪ್ರೆಸ್ ಮಾಡುತ್ತೆ ಅದಕ್ಕೆ ಸರಿಯಾಗಿ ಪೇಯ್ನ್ ಬರುತ್ತೆ ಯೂಶ್ವಲಿ. ಸೊ ನ್ಯೂರಾಲಜಿಸ್ಟು ಅಥವಾ ನ್ಯೂರೋಸರ್ಜನ್ನು ಪೇಷಂಟನ್ನು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಹೇಳ್ತಾರೆ, ಈ ಜಾಗದಲ್ಲಿ ನನಗೆ ಡೌಟ್ ಇದೆ, ಸರ್ವೈಕಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಇರಬಹುದು, ಅಥವಾ ಲಂಬಾರ್ ಡಿಸ್ಕ್ ಪ್ರೊಲ್ಯಾಪ್ಸ್, ಮೋಸ್ಟ್ ಕಾಮನ್ಲಿ ಸರ್ವೈಕಲ್ ಅಥವಾ ಲಂಬಾರೇ ಮೋಸ್ಟ್ ಕಾಮನ್ದು ಇರಬಹುದು. ಅದನ್ನು ಕಂಡುಹಿಡಿಬೇಕು. ಮತ್ತು ಅದು ಎಷ್ಟರ ಮಟ್ಟಿಗೆ ಎಕ್ಸ್ಟೆಂಡ್ ಆಗಿದೆ, ಅದು ಡಿಫ್ರೆಂಟ್ ಗ್ರೇಡ್ಸ್ ಇರುತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸಲ್ಲಿ ಬರೀ ಬಲ್ಜ್ ಇದೆಯಾ, ಅಥವಾ ಪ್ರೊಲ್ಯಾಪ್ಸ್ ಆಗಿದೆಯಾ, ಅಥವಾ ಎಕ್ಸ್ಟ್ರೂಡೆಡ್ ಅಂದರೆ ಅದು ಡಿಸ್ಕ್ ಮೆಟೀರಿಯಲಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟು ಹೊರಗಡೆ ಬಂದಿರುತ್ತೆ, ಆ ಥರ ಏನಾರ ಇದೆಯಾ. ಸೊ ಇದನ್ನೆಲ್ಲ ಕಂಡುಹಿಡಿಬೋದು ನಾವು ಎಮ್ ಆರ್ ಐಯಲ್ಲಿ. ಸೊ ಎಮ್ ಆರ್ ಐಲಿ ಇದಾದ ನಂತರ ಅದರ ಡಿಪೆಂಡಿಂಗ್ ಆಗಿ ಟ್ರೀಟ್ಮೆಂಟ್ ಏನು. ಎಷ್ಟೋ ಸತಿ ಎಮರ್ಜೆನ್ಸಿ ಇತ್ತು ಅಂದರೆ ಸರ್ಜರಿ ಮಾಡಬೇಕಾಗ್ಬೋದು. ಮೆನಿ ಟೈಮ್ಸ್ ಡಿಜನರೇಟಿವ್ ಥರ ಇತ್ತು ಅಂತಂದರೆ ಸರ್ಜರಿ ಅವಶ್ಯಕತೆ ಇರೋದಿಲ್ಲ, ಅನ್ಲೆಸ್ ಇಟ್ ಈಸ್ ಕಾಸಿಂಗ್ ಸಿವಿಯರ್ ಕಂಪ್ರೆಷನ್ ಓವರ್ ದಿ ನರ್ವ್ ರೂಟ್ಸ್. ಇದು ಬಿಟ್ಟು ಬೇರೆ ಏನಿರಬಹುದು, ಪೇಯ್ನಿಗೆ ಬೇರೆ ಕಾರಣಗಳಿರ್ಬೋದು. ಡಿಜನರೇಷನ್ನ ಹೇಳ್ದಂಗೆ ಒಂದಿರಬಹುದು, ಅದರಲ್ಲಿ ನಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಇರಬಹುದು, ಅಥವಾ ಫೇಸೆಟಲ್ ಆರ್ಥ್ರೋಪತಿ ಅಂತ ಹೇಳ್ತೀವಿ. ಅಂದರೆ 2 ವರ್ಟಿಬ್ರಾ ಮಧ್ಯೆ ಜಾಯಿಂಟ್ ಇರುತ್ತೆ, ಅದು ಡಿಜನರೇಟ್ ಆಗಿರಬಹುದು. ಅಥವಾ ಬೇರೆ ಏನಾರ ಟ್ಯೂಮರ್ ಇರಬಹುದು. ಅದು ಟ್ಯೂಮರ್ ಅಂತಂದರೆ ಇವಾಗ ಸ್ಪೈನಲ್ ಕಾರ್ಡ್ ಟ್ಯೂಮರ್ ಇರ್ಬೋದು, ಅಥವಾ ನರ್ವ್ ರೂಟ್ಸ್ ಇರ್ತಲ್ಲ, ಅದು ನರ್ವ್ ಶೀತಲ್ಲಿ ಟ್ಯೂಮರ್ ಇರಬಹುದು. ಅಥವಾ ವರ್ಟಿಬ್ರಾ ಅಂದರೆ ಬೋನ್ಸ್ ಒಳಗೆ ಟ್ಯೂಮರ್ ಇರ್ಬೋದು. ಬೋನ್ಸ್ ಒಳಗೆ ಯೂಶ್ವಲಿ ಟ್ಯೂಮರ್ಸ್ ಎಲ್ಲಿಂದ ಸೆಕೆಂಡರಿ ಅಂತ ಹೇಳ್ತೀವಿ. ಅಂದರೆ ಬೇರೆ ಕಡೆ ಎಲ್ಲೋ ಕ್ಯಾನ್ಸರ್ ಇರುತ್ತೆ, ಅದು ಬೋನ್ಸ್ಗೆ ಸ್ಪ್ರೆಡ್ ಆಗಿರಬಹುದು. ಆ ಸ್ಪ್ರೆಡ್ ಆಗಿಬಿಟ್ಟು ಅದು ಕಾರ್ಡ್ ಕಂಪ್ರೆಷನ್ ಮಾಡ್ತಾ ಇರ್ಬೋದು, ಅಥವಾ ನರ್ವ್ ರೂಟ್ ಕಂಪ್ರೆಷನ್ ಮಾಡ್ಬೋದು. ಈ ಥರ ಸಾವಿರಾರು ಕಾರಣಗಳಿರುತ್ತೆ ಪೇಯ್ನ್ ಬರೋದಕ್ಕೆ.
ಮೋಸ್ಟ್ ಕಾಮನ್ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಡಿಜನರೇಷನ್, ವಯಸ್ಸಾಗಿದೆ, ಬೋನ್ ಸೌದಿದೆ ಅಂತ ಹೇಳ್ತೀವಲ್ಲ, ಅದು ಒಂದು ಮೋಸ್ಟ್ ಕಾಮನ್ನು. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದು ಸೆಕೆಂಡ್ ಕಾಮನ್ನು. ಮತ್ತು ಥರ್ಡ್ ಕಾಮನ್ನು ಸಮ್ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್, ಅಂದರೆ ಟ್ಯೂಬರ್ಕ್ಲೋಸಿಸ್ ಕ್ವೈಟ್ ಕಾಮನ್ ಇಂಡಿಯಾದಲ್ಲಿ, ಅದಿರಬಹುದು. ಅದನ್ನು ಪಾಟ್ ಸ್ಪೈನ್ ಅಂತಲೂ ಹೇಳ್ತೀವಿ ನಾವು. ಅಥವಾ ಟ್ಯೂಮರ್ಸು, ಈ ಥರ ಪ್ರೈಮರಿ ಇರ್ಬೋದು ಅಥವಾ ಮ್ಯಾಲಿಗ್ನೆನ್ಸಿ ಇರ್ಬೋದು, ಅಂದರೆ ಕ್ಯಾನ್ಸರಸ್ ಟ್ಯೂಮರ್ಸ್ ಇರ್ಬೋದು. ಇದೆಲ್ಲ ನಾವು MRI ಸ್ಪೈನ್ ಮಾಡಿದಾಗ ಸ್ಪೈನಲ್ಲಿ ಯಾವ ತರಹ ಇನ್ವಾಲ್ವ್ಮೆಂಟ್ ಇದೆ, ಸ್ಪೈನಲ್ ಕಾರ್ಡ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ನರ್ವ್ ರೂಟ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಇದೆಲ್ಲ ಕಂಡುಹಿಡ್ಬೋದು. ಇದೆಲ್ಲ ಕಂಡುಹಿಡಿದ ಮೇಲೆ ಅದಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ತರಹ ಹಲವಾರು ವಿವಿಧ ರೀತಿಯ ಎಮ್ ಆರ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, PET CT ಸ್ಕ್ಯಾನ್ ಇರ್ಬೋದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್, ಅದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್ ಇನ್ ಮೆಡಿಸಿನ್ ಅಥವಾ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.